ಹಾಯ್ ಫ್ರೆಂಡ್ಸ್, ಎಷ್ಟೊಂದು ದಿವಸ ಆದಮೇಲೆ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಇದು, ಈ ಥರ ಎಲ್ಲ ಪ್ಲಾಸ್ಟಿಕ್ ಪೇಪರ್ಸ್ನ ಈ ಥರ ಇಟ್ಕೊಂಡು ಕೂತಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ. ನಾನಿವತ್ತು ಮಾತಾಡ್ತಾ ಇರೋ ಟಾಪಿಕ್ ಬಂದು ಇದೇ ಪ್ಲಾಸ್ಟಿಕ್. ನಮ್ಮ ಮನೇಲಿ ನಾವುಗಳು ದಿವಸ ಉಪಯೋಗಿಸೋವಂಥ ಪ್ಲಾಸ್ಟಿಕ್ ಪೇಪರ್ಸಿಂದ ಏನು ತೊಂದರೆ ಆಗ್ತಾ ಇದೆ, ಮುಂದಕ್ಕೆ ಏನು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಬೇಕು ಅಂತ ಅನ್ಕೋತಿದ್ದೀನಿ. ಆ ತೊಂದರೆನ ನಾವೆಲ್ಲರೂ ಪೂರ್ತಿ ಕ್ಲಿಯರ್ ಮಾಡೋಕ್ಕಾಗಲ್ಲ, ಆದರೆ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಇವತ್ತು ಈ ವಿಡಿಯೋ ನೋಡಿ ಇನ್ಮೇಲಿಂದನಾದರೂ ಎಲ್ಲರ ಮನೆಯಲ್ಲೂ ಸ್ವಲ್ಪ ಸ್ವಲ್ಪವಾಗಿ ಸ್ಟಾರ್ಟ್ ಮಾಡಿದ್ರು ಎಷ್ಟೊಂದು ಗಲೀಜನ್ನ ಕಂಟ್ರೋಲ್ ಮಾಡ್ಬೋದು. ಕ್ಲೀನ್ ಸಿಟಿ ಅಂತ ಬರೀ ಹೇಳ್ಕೊಂಡ್ರೆ ಆಗಲ್ಲ, ಅದನ್ನು ಮಾಡೋಕ್ಕೆ ಪ್ರಯತ್ನವೂ ಪಡಬೇಕು. ಟಾಪಿಕ್ ಸ್ಟಾರ್ಟ್ ಮಾಡೋಣ. ನನ್ನ ಚಾನಲ್ ನೇಮ್ ಬಂದು ಶಿವಲಲಿತಾ ಕನ್ನಡ. ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ಆಲ್ರೆಡಿ ನೋಡಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ವಿಷಯನ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾವು ಮನೆಯಲ್ಲಿ ದಿನನಿತ್ಯ ಎಷ್ಟೊಂದು ಪ್ಲಾಸ್ಟಿಕ್ ಪೇಪರ್ಸ್ ಪ್ಯಾಕೆಟ್ಸ್ಗಳನ್ನ ನಾವು ಈ ಥರ ಯೂಸ್ ಮಾಡ್ತೀವಿ, ತೆಗಿತೀವಿ, ಬಿಸಾಕ್ತೀವಿ. ಇದು ಏನಾಗ್ತಿದೆ, ಮುಂದಕ್ಕೆ ಎಲ್ಲಿ ಹೋಗ್ತಿದೆ, ಇದರಿಂದ ಏನು ಹಾನಿ ಆಗ್ತಾ ಇದೆ ಯಾರೂ ಯೋಚನೆ ಮಾಡಲ್ಲ. ಆದರೂ ಅವಶ್ಯಕತೆ ಬಳಸಲೇಬೇಕು, ಬಳಸ್ತಾ ಇದ್ದೀವಿ. ಆದರೆ ಇದನ್ನು ಕಟ್ ಮಾಡಬೇಕಾದ್ರೆ ಹೇಗಂದರೆ ಹಾಗೆ ಕಟ್ ಮಾಡಿ ಬಿಸಾಕ್ತೀವಿ. ಇಲ್ಲಿ ಎಷ್ಟೊಂದು ಪೇಪರ್ಸ್ ಇದೆ. ಪುಳಿಯೋಗರೆ ಪ್ಯಾಕೆಟ್ ಇರ್ಬೋದು, ಸರ್ಫ್ ಪುಡಿ ಇರ್ಬೋದು, ಗೋಧಿ ಹಿಟ್ಟು ಇರ್ಬೋದು, ಶ್ಯಾಂಪೂ ಪ್ಯಾಕೆಟ್ಸ್ ಚಿಕ್ಕ ಪ್ಯಾಕೆಟ್ ಆಗಿ ಕಾಣ್ಬೋದು. ಈ ಥರ ಶ್ಯಾಂಪೂ ಪ್ಯಾಕೆಟ್ಸ್ ಮತ್ತು ಇಲ್ಲಿದೆ ನೋಡಿ, ಈ ಥರ ನೀವು 10 ರೂಪಾಯಿಗೆ ಹೊರಗಡೆಯಿಂದ ತರ್ತೀರ. ಗೋಡಂಬಿ, ದ್ರಾಕ್ಷಿ, ಕೆಲವೊಂದೊಂದು ಟೈಮು ಚಕ್ಕೆ, ಲವಂಗ, ಈ ರೀತಿ ಪ್ಯಾಕೆಟ್ಸ್ನು ಸಹ ಏನು ಮಾಡ್ತಾ ಇದ್ದೀವಿ ನಾವು ತಪ್ಪನ್ನ ಅನ್ನೋದನ್ನ ನಾನು ಹೇಳ್ತೀನಿ. ಹಾಲು ಪ್ಯಾಕೆಟ್ ದಿನನಿತ್ಯ ನಾವು ಇದನ್ನು ಬಳಸ್ತೀವಿ. ಇದೂ ಅಷ್ಟೇ, ಹಾಲು ಪ್ಯಾಕೆಟು. ಈ ಪ್ಯಾಕೆಟ್ಸ್ಗಳನ್ನ ನಾವು ಕಟ್ ಮಾಡಬೇಕಾದ್ರೆ ಈ ಪೀಸಸ್ನ ತೆಗೆದು ಬಿಸಾಕ್ಬಿಡ್ತೀವಿ. ನೋಡಿ, ನಾನು ಕಟ್ ಮಾಡಿದ್ದೀನಿ, ನಾನು ಪೀಸ್ನ ಇದರಿಂದ ತೆಗ್ದಿಲ್ಲ. ನಾನೇನು ಈ ತಪ್ಪು ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಕೆಲವೊಂದೊಂದು ಟೈಮ್ ಈ ತಪ್ಪು ನಾನೂ ಮಾಡ್ತೀನಿ. ಕೆಲವೊಂದೊಂದು ಟೈಮ್ ನೆನಪು ಮಾಡಿಕೊಂಡು ಈ ರೀತಿ ಪೂರ್ತಿ ಕಟ್ ಮಾಡಿ ಪೀಸ್ನ ತೆಗೆದೇ ಅಲ್ಲೇ ಬಿಡ್ತೀನಿ. ಇದರಿಂದ ಏನು ಆಗುತ್ತೆ, ಈ ರೀತಿ ನೀವು ಪೀಸಸ್ನ ಕಟ್ ಮಾಡಿ ಬಿಸಾಕೋದ್ರಿಂದ ಕಸ ಎತ್ತೋರಿಗೂ ಸಹ ಈ ಪೀಸಸ್ ಸಿಕ್ಕಲ್ಲ. ಎಷ್ಟೊಂದು ಕಡೆ ಮೋರಿ ಕ್ಲೀನ್ ಮಾಡಬೇಕಾದ್ರೆ ಚೇಂಬರ್ ಕಟ್ಕೊಂಡಿದೆ, ಮಳೆ ಬಂದಾಗ ನೀರೆಲ್ಲ ಕಡೆ ತುಂಬ ಹರಿತಾ ಇದೆ ಅಂತ ಕಂಪ್ಲೇಂಟ್ಗಳು ಮಾತ್ರ ಮಾಡ್ತೀರಾ. ಆದರೆ ಏನಕ್ಕೆ ಕಟ್ಕೋತಾ ಇದೆ, ಆ ಮೋರಿ ಕಟ್ಕೊಳ್ಳೋದಕ್ಕೆ ಕಾರಣಗಳೇನು, ಇದನ್ನು ಯಾರೂ ಯೋಚನೆ ಮಾಡಲ್ಲ. ಇದು ಒಂದು ಕಾರಣ ಅದರಲ್ಲಿ ಸೇರಿಕೊಂಡಿರುತ್ತೆ. ನಾವು ಈ ಥರ ಬಿಸಾಕೋವಂಥ ಎಷ್ಟೋ ಪ್ಲಾಸ್ಟಿಕ್ ಪೇಪರ್ಸ್ ಹೋಗಿ ಮೋರಿಗಳಲ್ಲಿ ಕಟ್ಕೊಳ್ಳುತ್ತೆ, ಚೇಂಬರ್ ಕಟ್ಕೊಳ್ಳುತ್ತೆ. ಮಳೆ ಬಂದಾಗ ಮನೆ ಒಳಗಡೆ ಗಲೀಜು ನೀರೂ ಸಹ ಬರುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ನಾವುಗಳು ಸಣ್ಣ ಸ್ಟೆಪ್ಸ್ನ ತಗೋತಾ ಹೋಗಬೇಕು. ನೋಡಿ, ಜಾಸ್ತಿ ವಿಡಿಯೋನ ನಾನು ಟೈಮ್ ತೊಗೊಳ್ಳಲ್ಲ, ನಾನು ಹೇಳ್ತೀನಿ. ಇನ್ನು ಮುಂದೇನಾದರೂ ಇದನ್ನು ಫಾಲೋ ಮಾಡಿ. ನೋಡಿ, ಈ ಥರ ಎಷ್ಟೊಂದು ಪ್ಯಾಕೆಟ್ಸ್ ದಿವಸ ಬಳಸ್ತೀರ, ಡೈಲಿ ಯೂಸ್ ಮಾಡ್ತೀವಿ. ಕಟ್ ಮಾಡಬೇಕಾದ್ರೆ ಯಾವುದೇ ಪೇಪರ್ನ ಈ ರೀತಿ ಪೀಸ್ನ ತೆಗೆದು ಬಿಸಾಕೋ ಥರ ಕಟ್ ಮಾಡಿಬಿಡಿ, ಸ್ವಲ್ಪ ಅಲ್ಲೇ ಬಿಡಿ. ನೋಡಿ, ಈ ರೀತಿ ನೋಡಿ, ಹಾಲು ಪ್ಯಾಕೆಟು ಅಷ್ಟೇ. ನೋಡಿ, ಈ ರೀತಿ ಇದನ್ನು ಕಟ್ ಮಾಡಿ ಪೀಸ್ ಬಿಸಾಕೋದ್ರಿಂದ ಇದು ಕೊಳಿಯೋಕ್ಕೆ ಸುಮಾರು ವರ್ಷಗಳೇ ಟೈಮ್ ಬೇಕು. ಅದೇ ನೀವು ಈ ರೀತಿ ಬಿಟ್ಟರೆ ಪ್ಲಾಸ್ಟಿಕ್ ಆಯ್ಕೊಂಡು ಎತ್ಕೊಂಡು ಹೋಗ್ತಾರಲ್ಲ, ಅವ್ರು ತೊಗೊಂಡೋಗಿ ಅದನ್ನು ರೀಯೂಸಿಗೆ ಕೊಡ್ತಾರೆ. ಅಟ್ಲೀಸ್ಟ್ ಏನಾದರೂ ಒಂದು ಅದನ್ನು ಮಾಡ್ತಾರೆ. ಈ ರೀತಿ ಕಟ್ ಮಾಡಿ ಬಿಸಾಕ್ಬಿಟ್ರೆ ಅದು ಪೀಸ್ ಎಲ್ಲಿ ಹೋಗುತ್ತೋ ಗೊತ್ತಾಗಲ್ಲ. ಒಂದು ಕಟ್ ಮಾಡಿನೂ ತೋರಿಸಿದ್ದೀನಿ. ಎಲ್ಲ ಪ್ಯಾಕೆಟ್ಸ್ನೂ ನಾನು ಕಟ್ಟಿಂಗ್ ಮಾಡದೆ ಹಾಗೆ ಇಟ್ಟಿದ್ದೀನಿ. ನೋಡಿ, ಪುಳಿಯೋಗರೆ ಪ್ಯಾಕೆಟು, ಇದೂ ಪುಳಿಯೋಗರೆ ಪ್ಯಾಕೆಟು. ಇದು ಬಿಸಿಬೇಳೆಬಾತ್ ಪೌಡ್ರು, ಇದೇ ರೀತಿ ವಾಂಗಿಬಾತ್ ಪೌಡ್ರು, ಸಾಂಬಾರ್ ಪೌಡ್ರು, ಗರಂ ಮಸಾಲ, ಎಷ್ಟೊಂದು ಪ್ಯಾಕೆಟ್ಸ್ನ ಯೂಸ್ ಮಾಡ್ತೀರಾ. ಗೋಧಿ ಹಿಟ್ಟಿನ ಪ್ಯಾಕೆಟು, ಸರ್ಫ್ ಪುಡಿ, ದಿನಸಿ ಸಾಮಾನು ತರೋ ಅಂಥ ದಿನಸಿ ಪ್ಯಾಕೆಟ್ಸು ಎಲ್ಲನೂ ಇನ್ನು ಮುಂದೇನಾದ್ರೂ ಪ್ಲಾಸ್ಟಿಕ್ನ ಸಣ್ಣದಾಗಿ ಕಟ್ ಮಾಡಿ ಬಿಸಾಕೋದನ್ನು ಅವಾಯ್ಡ್ ಮಾಡಿ.
ಎಕ್ಸ್ಪೆಷಲಿ ಮನೇಲಿ ಹೆಣ್ಮಕ್ಳು ಹೆಂಗಸರು ಜಾಸ್ತಿ ನಾವುಗಳೇ ಮನೇಲಿ ಪೇಪರ್ಸ್ಗಳನ್ನ ಕಟ್ ಮಾಡೋದು. ಹಾಗಾಗಿ ಮನೆಯವ್ರಿಗೂ ವಿಷಯ ತಿಳಿಸಿ ಬಳಸಬೇಕಾದ್ರೆ ಕಟ್ಟಿಂಗ್ನ ಅವಾಯ್ಡ್ ಮಾಡಿ, ಪೂರ್ತಿ ಹಾಗೆ ಪ್ಯಾಕೆಟ್ನ ಬಿಸಾಕೋಕ್ಕೆ ಟ್ರೈ ಮಾಡಿ. ಪರಿಸರನ ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಗಲೀಜು ಮಾಡದೇ ಇರೋದಕ್ಕೆ ಪ್ರಯತ್ನ ಪಡೋಣ. ನಾನು ಮಾಡಿರ್ತಕ್ಕಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಆದಷ್ಟು ಜನಗಳಿಗೆ ತಲುಪ್ಸೋಕ್ಕೆ ಶೇರ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ.